ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ರೆಸ್ಪಾನ್ಸಿಬಲ್ ಬೆಂಗಳೂರು ಪೊಲೀಸರಿಂದ ಒಂದು ಎಡವಟ್ಟಾಗಿದೆ. ಅದೇನಪ್ಪಾ ಅಂದ್ರೆ ಟ್ವಿಟರ್ ನಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಅನ್ನೇ ಮಾಡ್ಬಿಟ್ಟಿದ್ದಾರೆ. ಎಸ್, ಬೆಂಗಳೂರು ಪೊಲೀಸರಿಂದ ಟ್ವಿಟರ್ ನಲ್ಲಿ ಭಾರಿ ಪ್ರಮಾದ. ಸಾಮಾಜಿಕ ಜಾಲತಾಣಗಳಲ್ಲಿ ಬಳಕೆ ಮಾಡುವಲ್ಲಿ ಅಗ್ರಗಣ್ಯ ಸಂಸ್ಥೆ ಎನಿಸಿಕೊಂಡಿರೋ ಬೆಂಗಳೂರು ಪೊಲೀಸರು ಭಾರಿ ಪ್ರಮಾದ ಎಸಗಿರೋದು ಬೆಳಕಿಗೆ ಬಂದಿದೆ. ಸರಿಸುಮಾರು 40,000ಕ್ಕೂ ಅಧಿಕ ಫೋನ್ ನಂಬರ್ಸ್ ಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಿದ್ದಾರೆ. ಅದು ಕೂಡ ಬೆಂಗಳೂರು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಒಂದು ಟ್ವಿಟರ್ ಅಕೌಂಟ್ ಇಂದ ಈ ಮಿಸ್ಟೇಕ್ ನಡೆದಿರೋದು. ಇನ್ನು ಆಂತರಿಕ ಬಳಕೆಗಾಗಿ ಮೀಸಲಾಗಿದ್ದ ಟ್ವಿಟರ್ ಅಕೌಂಟ್ ಇಂದ ಈ ಫೋನ್ ನಂಬರ್ ಗಳು ಲೀಕ್ ಆಗಿದೆ. ಈ ಬಗ್ಗೆ ತಿಳಿದ ಮೇಲೆ ಆ ಖಾತೆಯನ್ನ ಸಂರಕ್ಷಿಸಲಾಗಿದೆ. ಅಷ್ಟಕ್ಕೂ ಈ ನಂಬರ್ಸ್ ಯಾರ್ದು ಗೊತ್ತಾ? ವಿವಿಧ ಠಾಣೆಗಳಲ್ಲಿ ಮತ್ತೆ ಕಂಟ್ರೋಲ್ ರೂಮ್ ಗೆ ಬಂದಿರೋ ಕಂಪ್ಲೇಂಟ್ ಅಲ್ಲಿ ರಿಜಿಸ್ಟರ್ ಆಗಿರೋ ಜನಗಳ ಫೋನ್ ನಂಬರ್ಸ್. ಈ ಬಗ್ಗೆ ಪೊಲೀಸರು ಎಚ್ಚೆತ್ತುಕೊಳ್ಳೋಷ್ಟರಲ್ಲಿ ತಡವಾಗಿದೆ. ಆಲ್ರೆಡಿ 40,000 ಸಾರ್ವಜನಿಕರ ನಂಬರ್ಗಳು ಅನೇಕ ಕಿಡಿಗೇಡಿಗಳ ಕೈ ಸೇರಿದೆ. ಇನ್ನು ಈ ನಂಬರ್ಗಳು ಹೋದ್ಮೇಲೆ ಅದೆಷ್ಟು ಎಡವಟ್ಟಗಳಾಗತ್ತೋ ಗೊತ್ತಿಲ್ಲ. ಹಾಗೆ ಇನ್ನು ಆ ಕಂಪ್ಲೇಂಟ್ ಕೊಟ್ಟಿರೋ ಜನಗಳೆಲ್ಲ ಏನಾದ್ರೂ ತೊಂದ್ರೆ ಅನುಭವಿಸಿದ್ರೆ ಖಂಡಿತ ಅದು ಪೊಲೀಸ್ ಅವ್ರ ತಲೆಗೆ ಬರತ್ತೆ. ಇವ್ರ ಬುದ್ಧಿಗೆ ಅದೇನ್ ಮಂಕ್ ಬಡ್ಕೊಂಡಿತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಈಗ 40,000 ನಂಬರ್ಸ್ ಬೆಂಗಳೂರು ಪೊಲೀಸರು ಲೀಕ್ ಮಾಡ್ಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಏನೆಲ್ಲ ಎಡವಟ್ಟುಗಳು ಅನಾಹುತಗಳಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನೀವು ನಮ್ಗೆ ನಿಮ್ಮ ಒಪಿನಿಯನ್ಸ್ ಅನ್ನ ಹೇಳ್ಕೋಬಹುದು. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.